ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು, ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಅರಿಸಿನ ಒಂದು ಲಾಭದಾಯಕ ಬೆಳೆಯೇನೋ ಹೌದು, ಆದ್ರೆ ಬೆಳೆ ಕೊಯ್ಲಿಗೆ ಬಂದಾಗ ರೈತನ ಪೇಚಾಟ ಹೇಳತೀರ್ದು. ಅರಿಶಿನದ ಕೊಂಬುಗಳನ್ನ ಕುದಿಸೋ ಸಮಯದಲ್ಲಿ ಕೂಲಿ ಕಾರ್ಮಿಕರ ಕೊರತೆ ಎದ್ದು ಕಾಣುತ್ತೆ. ಜೊತೆಗೆ ಈಗ ಚಾಲ್ತಿಯಲ್ಲಿರೋ ಸ್ಟೀಮ್ ಕುಕ್ಕರ್ ಸರಿಯಾದ ಸಮಯಕ್ಕೆ ಸಿಗದೆ ರೈತ ಗೋಳಾಡ್ತಾ ಇರ್ತಾನೆ. ಇಂತಹ ಸಮಸ್ಯೆಯಿಂದ ಹೊರಬರೋದಕ್ಕೆ ಉತ್ತರ ಕರ್ನಾಟಕದ ರೈತನೋರ್ವ ಹೊಸ ಮಾದರಿಯಲ್ಲಿ ಕೊಂಬು ಕುದಿಸುವ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇದೇ ನೀವು ನೋಡ್ತಾ ಇರುವ ಹೊಸ ಮಾದರಿಯ ಕೊಂಬು ಕುದಿಸುವ ಯಂತ್ರ. ಇದು ಹೀಗೆ ಇರಬೇಕು ಅನ್ನೋದರ ಪರಿಕಲ್ಪನೆಯೊಂದಿಗೆ ಇದರ ತಯಾರಿಕೆಯಲ್ಲಿ ಯಶಸ್ವಿಯಾದವರೇ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಬೆಳಗಲಿ ಗ್ರಾಮದ ಪ್ರಗತಿಪರ ಅರಿಶಿನ ಬೆಳೆಗಾರ ಧರೆಪ್ಪ ಸಿದ್ದಾಪುರ. ಮೂಲತಃ ಇಂಜಿನಿಯರ್ ಆದ ಇವರು 3 ವರ್ಷಗಳ ಹಿಂದೆಯೇ ಈ ಯಂತ್ರವನ್ನ ತಯಾರಿಸಿ ಉಪಯೋಗಿಸ್ತಾ ಇದ್ದಾರೆ. ಸಾಂಪ್ರದಾಯಿಕ ಕೊಂಬು ಕುದಿಸುವ ಪದ್ಧತಿಯಿಂದ ಬೇಸತ್ತ ರೈತರು ಈ ಹೊಸ ಯಂತ್ರದಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದರಿಂದ ಕಾರ್ಮಿಕರ ಕೊರತೆಗೆ ಪರಿಹಾರ ಸಿಕ್ಕಿದ್ದಷ್ಟೇ ಅಲ್ಲ, ಖರ್ಚಿನಲ್ಲೂ ಉಳಿತಾಯವಾಗಿದೆ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಕೊಂಬುಗಳನ್ನು ಕುದಿಸಬಹುದು. ಜೊತೆಗೆ ಒಳ್ಳೆಯ ಬೆಲೆ ಇದ್ದಾಗ ಬೇಗನೆ ಮಾರುಕಟ್ಟೆಗೆ ಕಳುಹಿಸಲು ಇದು ಅನುಕೂಲವಾಗಿದೆ ಅಂತಾರೆ ಧರೆಪ್ಪ ಸಿದ್ದಾಪುರ. ಇದು ಮಾಡಿದ್ದ ಉದ್ದೇಶ ಇಷ್ಟ, ಲೇಬರ್ ಉಳಿಸ್ಬೇಕು, ಸ್ಪೀಡಾಗಿ ಕೆಲಸ ಮಾಡ್ಕೋಬೇಕು, ಮಾರ್ಕೆಟಿಗೆ ನಮ್ಮ ಸ್ಪೀಡಾಗಿ ನಾವು ಒಣಗಿದ್ದ ಅರಿಶಿನ ಕಳಿಸ್ಬೇಕು. ಸೊ ಈ ಒಂದು ಯಂತ್ರ ನಾವು ಮಾಡ್ಕೊಳ್ಬೇಕಾದ್ರೆ ನಮ್ಮದೇ ಒಂದು ಟೆಕ್ನಾಲಜಿ, ಕ್ರೂಡ್ ಟೆಕ್ನಾಲಜಿಯಿಂದ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಏನು ಉಳಿತಾಯಪ್ಪ ಅಂದರೆ, ಒಂದೇದು ಈ ಅರಿಶಿನ ಹಡ್ಡಿದ ನಂತರ ಡೈರೆಕ್ಟಾಗಿ ನಾವು ಟ್ರಾಲಿಗೆ ಲೋಡ್ ಮಾಡ್ತೀವಿ. ಲೋಡ್ ಮಾಡಿದ ನಂತರ ಇಲ್ಲೊಂದು ಜಾಳ್ಗಿ ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಅದೇ ಸೇಮ್ ಕೆಪಾಸಿಟಿ ಜಾಳ್ಗಿ ಮಾಡ್ಕೊಂಡು ಅದರಲ್ಲಿ ತಂದು ಡಂಪ್ ಮಾಡ್ತೀವಿ. ಅದನ್ನು ಸೀದಾ ನಮ್ಮ ಬಾಯ್ಲರ್ಗೆ ಹಾಕ್ತೀವಿ. ಬಾಯ್ಲರ್ದಿಂದ ಕುದ್ದ ಅರಿಶಿನ ನಮ್ಮ ಟ್ರಾಲಿಗೆ ಹಾಕ್ಕೊಂಡು ನಮ್ಗೆ ಎಲ್ಲಿ ಬೇಕಲ್ಲ, ಎಲ್ಲಿ ಜಾಗ ಒಣಗಿಸಬೇಕಾದ ಜಾಗ ಇಲ್ಲ ಆ ಜಾಗಕ್ಕೆ ಹೋಗಿ ಡಂಪ್ ಮಾಡ್ತೀವಿ. ಸೊ ಇದು ಈ ಪ್ರೊಸೆಸ್ ಇಟ್ಕೊಂಡು ನಾವು ಮಾಡಿದ್ವಿ. ಉದ್ದೇಶ ಇಷ್ಟೇ ಅಂದರೆ ಸಾಕಷ್ಟು ಲೇಬರ್ ಉಳಿತು. ಪರ್ ಡೇ ಹತ್ರ ನಾವು ಬೇರೆ ಕುಕ್ಕರ್ಗೆ ಅದ್ರ ಸಲುವಾಗಿ ನಾವು ಕಾಯಬೇಕು, ಅದಕ್ಕೆ ದುಡ್ಡು ಹಾಕಬೇಕು. ಹತ್ರ ಇದನ್ನೆಲ್ಲ ನೋಡಿದರೆ ಲೇಬರ್ ಸೇವಿಂಗ್, ಕಾಸ್ಟು, ಆಮೇಲೆ ಸ್ಪೀಡಾಗಿ ನಾವು ಮಾರ್ಕೆಟ್ನ ಅಪ್ರೋಚ್ ಮಾಡ್ಬೋದು, ಮಾರ್ಕೆಟ್ ಕ್ಯಾಚ್ ಮಾಡ್ಬೋದು ಅಂತ ಇದನ್ನು ಮಾಡಿದ್ವಿ. ಪರ್ ಡೇ ಒಂದು ಎಕರೆ ತನಕ ನಾವು ಬಾಯ್ಲ್ ಮಾಡ್ಬೋದು. ಒಂದು 10 ಎಕರೆ ಮೇಲ್ಪಟ್ಟಿದ್ದವ್ರು ಇಂಥ ಮಷೀನ್ ಮಾಡ್ಕೊಳ್ಳೋದು ಯೋಗ್ಯ ಅಂತ ನನಗೆ ಅನ್ನಿಸ್ತದೆ. ಅಂದರೆ 10 ದಿವಸದಲ್ಲಿ ನಾವು ಇದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಬೋದು, ಒಂದು 10 ಎಕರೆನ. ಇದು ನಾವು ಕಳೆದ 3 ವರ್ಷದಿಂದ ಇದನ್ನು ನಾವು ಸತತ ಉಪಯೋಗ ಮಾಡ್ತಾ ಇದ್ದೀವಿ. ನಾವು ನಮ್ಮ ಜೊತೆ ನಮ್ಮ ಸಹೋದರರು ಎಲ್ಲರೂ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು $1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಹತ್ರ ಇನ್ನು ಲೇಬರ್ ಚಾರ್ಜು ಅದು ಇದು ಸೇರಿಕೊಂಡು ಒಂದು $2 ಲಕ್ಷ ತನಕ ಆಗಿದೆ. ಯಾಕಂದರೆ ಈ ಕೆಳಗಿನ ಕನ್ಸ್ಟ್ರಕ್ಷನ್ ವರ್ಕು ಅದು ಸೇರಿಕೊಂಡು ಒಂದು $2 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಆಗಿದೆ. ಬಟ್ ಇದು ಲಾಂಗ್ ಲೈಫ್. ಇದರಲ್ಲಿ ಇನ್ನೇನಪ್ಪ ಮೇಂಟೆನೆನ್ಸ್ ಏನು ಹೇಳಬೇಕಂದ್ರೆ, ಇದರಿಂದ ಕೆಳಗಿನ ತಳ ಒಂದು 2 ರಿಂದ 3 ವರ್ಷಕ್ಕೊಂದು ಸಾರಿ ತಳ ತೆಗೆದು ಹಾಕಬೇಕಾಗತ್ತೆ. ಅದು ಹಾರ್ಡ್ಲಿ ಇಟ್ಸ್ ಅಬೌಟ್ ಒಂದು $10,000 ತನಕ ಬರುತ್ತೆ. ಬಿಟ್ಟರೆ ಮಿಕ್ಕಿದ ಏನು ಮೇಂಟೆನೆನ್ಸ್ ಏನೇನು ಇಲ್ಲ ಇದರಲ್ಲಿ. ಬೇರೆದವ್ರದ್ದು ನಾವು ಬಾಡಿಗೆ ತಂದು ಅದನ್ನು ನಾವು ಹಾಕ್ಕೊಂಡು ಇದು ನೋಡೋದಕ್ಕಿಂತ ನಮ್ಮದೇ ಅದು ಇರ್ತದೆ. ನಾವು ಯಾವ ಬೇಕಾದಾಗ ನಾವು ಇದನ್ನು ಉಪಯೋಗ ಮಾಡ್ಬೋದು. ಈ ಯಂತ್ರಕ್ಕೆ ರೈತರು ಅಂದಾಜು 2 ಲಕ್ಷ ಖರ್ಚು ಮಾಡಿದ್ದಾರೆ. ಕೊಂಬು ಕುದಿಸುವ ಈ ಜಾಲರಿ ಸುಮಾರು 15 ಕ್ವಿಂಟಾಲ್ ಸಾಮರ್ಥ್ಯ ಹೊಂದಿದೆ. ಪ್ರತಿ ಗಂಟೆಗೆ 15 ಕ್ವಿಂಟಾಲ್ನಂತೆ ದಿನದಲ್ಲಿ ಅಂದಾಜು 15 ಟನ್ ಅರಿಶಿನವನ್ನ ಕುದಿಸಿ ಒಣಗಲು ಹಾಕಬಹುದು. ಅಂದ್ರೆ 1 ಎಕರೆಯಲ್ಲಿ ಸಿಗುವ ಹಸಿ ಅರಿಶಿನ 1 ದಿನದಲ್ಲಿ ಮುಗಿಯುತ್ತೆ.
ಸಮಯದ ಉಳಿತಾಯ, ಕೂಲಿ ಕಾರ್ಮಿಕರ ಮೇಲಾಗ್ತಿದ್ದಂತಹ 80% ಹಣದ ಉಳಿತಾಯದ ಜೊತೆಗೆ ಇದರಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ 3-4 ಆಳುಗಳಿಂದ ಕೆಲಸ ನಿರ್ವಹಿಸಬಹುದು. ಹೀಗಾಗಿ ದೊಡ್ಡ ರೈತರಿಗೆ ಇಂತಹ ಯಂತ್ರ ಒಂದು ವರ ಅಂತಾರೆ ಈ ಭಾಗದ ಸಹಾಯಕ ಕೃಷಿ ಅಧಿಕಾರಿ ಶ್ರೀಶೈಲ್ ತಟ್ಟಿಮನಿ. ಈ ಒಟ್ಟಾರೆ ಇದನ್ನ ನೋಡಂತಲೇ ಇವು ಸ್ಥಳೀಯವಾಗಿ ಇವರು ಸುಮಾರು 3 ಜನ ಲೇಬರ್ ಆದ್ರೆ ಸಾಕು, ಗಂಡು ಲೇಬರ್. ಮತ್ತು ಬೇರೆ ಟ್ಯಾಕ್ಟರ್ ಕುಕ್ಕರ್ ಕಂಪ್ಯಾರಿಸನ್ ಮಾಡಿದರೆ ಟ್ಯಾಕ್ಟರ್ ಕುಕ್ಕರ್ನಾಗ ಸುಮಾರು 7 ಲೇಬರ್, ಕನಿಷ್ಠ ಗಂಡಾಳು 5ರಿಂದ 7 ಲೇಬರ್ ಬೇಕು. ಹೆಣ್ಣಾಳು ಸುಮಾರು ಒಂದು 5 ಲೇಬರ್ ಬೇಕು. ಒಟ್ಟಾರೆ ಕಾಸ್ಟ್ ಲೆಕ್ಕ ತೆಗೆದ್ರೆ ಒಂದು 3,500 ರೂಪಾಯಿ ಲೇಬರ್ ಚಾರ್ಜ್ ಪ್ಲಸ್ ಅದು ಕುಕ್ಕರ್ದೆಲ್ಲ ಸೇರಿ ಸುಮಾರು ಒಂದು 5,000 to 6,000 ರೂಪಾಯಿ ಕುಕ್ಕರ್ದು ಟ್ಯಾಕ್ಟ್ರಲ್ಲಿ ಕುದಿಸೋ ಕುಕ್ಕರ್ಗೆ ಅಂದಾಜು ವೆಚ್ಚ ಆಗುತ್ತೆ. ಸ್ಥಳೀಯವಾಗಿ ಇವರು ತಯಾರು ಮಾಡಲ್ಪಟ್ಟ ಈ ಒಂದು ತಾಂತ್ರಿಕತೆಯಿಂದ ಇದು ಒಂದೇನು ನಮಗೆ ಪರಕ್ ಅನಿಸ್ತೈತೆ ಅಂತಂದ್ರೆ, ಸುಮಾರು ಇವರು ಏನು ರೆಡಿ ಮಾಡ್ಯಾರಲ್ಲ, 1 ಎಕರೆ 20ರಿಂದ 25 ಕ್ವಿಂಟಲ್ ಒಂದು ದಿವಸಕ್ಕೆ ನಾವು ಪ್ರೊಸೆಸಿಂಗ್ ಮಾಡ್ಬೋದು. ಇದನ್ನ ಸ್ಟೀಮ್ ಮಾಡಿ ಹೊರಗೆ ಹಾಕಿ ಹರಡ್ಬೋದು. ಆದರೆ ಟ್ಯಾಕ್ಟ್ರಿಂದ ಮಾಡಿದ್ದಾದ್ರೆ ಲೇಬರ್ ಹೆಚ್ಚಬೇಕು, ಕಾಸ್ಟು ಹೆಚ್ಚಾಕತಿ. ಈ ಥರ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಇದು ರೈತರಿಗೆ ಒಳ್ಳೆಯದು. ಯಾಕಂದ್ರೆ 3 ಜನದಾಗ 1 ಎಕರೆನ ಪೂರ್ತಿ ಕಂಪ್ಲೀಟ್ ನಾವು ಕುದಿಸಿ ಸ್ಟೀಮ್ ಮಾಡಿ ಹೊರಗೆ ತೆಗಿಬೋದು. ಒಟ್ಟಾರೆ ಸಾಂಪ್ರದಾಯಿಕ ಕೊಂಬು ಕುದಿಸುವ ವಿಧಾನದಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತಿದ್ದಂತಹ ಇಂಜಿನಿಯರ್ ಕಂ ಪ್ರಗತಿಪರ ಅರಿಶಿನ ಬೆಳೆಗಾರ ಧರೆಪ್ಪ ಸಿದ್ದಾಪುರ ಹೊಸದೊಂದು ಯಂತ್ರವನ್ನ ತಾವೇ ಅಭಿವೃದ್ಧಿಪಡಿಸಿ ಅದರಿಂದ ಹೆಚ್ಚು ಪ್ರಯೋಜನ ಪಡೆದುಕೊಳ್ತಾ ಇರೋದು ನಿಜಕ್ಕೂ ಮೆಚ್ಚುವಂತದ್ದು. ಹೈಬ್ರಿಡ್ ತಳಿಗಳು ಬಂದ ಮೇಲೆ ದೇಸಿ ಉತ್ಪನ್ನಗಳು ಅಸ್ತಿತ್ವ ಕಳೆದುಕೊಳ್ಳಲಾರಂಭಿಸಿವೆ. ಹಾಗೆಯೇ ಸೀಮೆ ಹಸುಗಳು ಬಂದ ಮೇಲೆ ದೇಶಿ ಗೋ ತಳಿಗಳು ನಶಿಸಲಾರಂಭಿಸಿದ್ವು. ಹೀಗೆ ಜನಮಾನಸದಿಂದ ಕಣ್ಮರೆಯಾಗ್ತಾ ಇರೋ ದೇಶಿ ತಳಿಗಳ ಪೈಕಿ ದೇವಣಿ ಕೂಡ ಒಂದು ಕಾಲಕ್ಕೆ ರೈತನ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಈ ತಳಿಯ ಸಂರಕ್ಷಣೆಗೆ ಕಲಬುರಗಿ ಜಿಲ್ಲೆಯ ರೈತರೊಬ್ಬರು ಪ್ರಯತ್ನ ನಡೆಸಿದ್ದಾರೆ. ದೇಶಿ ತಳಿಯನ್ನ ಸಂರಕ್ಷಿಸುವ ಉದ್ದೇಶದ ಜೊತೆಗೆ ರಾಸಾಯನಿಕ ಮುಕ್ತ ಹೈನು ಉತ್ಪನ್ನಗಳನ್ನು ನೀಡೋದಕ್ಕೆ ಗೋಶಾಲೆಯನ್ನ ಪ್ರಾರಂಭಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಬದುಕೆ ಹೈಬ್ರಿಡ್ ಮಯವಾಗಿದೆ. ತಿನ್ನೋ ಅನ್ನದಿಂದ ಹಿಡಿದು ಎಲ್ಲ ವಸ್ತುಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ವಿಷ ಸೇರ್ತಾ ಇದೆ. ಅಷ್ಟೇ ಅಲ್ಲ, ಭೂಮಿ ಕೂಡ ಸಬಳಾಗಿ ಬರಡಾಗ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇಂದು ಎಲ್ಲೆಡೆ ದೇಸಿ ಕೂಗು ಕೇಳ್ಬರ್ತಾ ಇದೆ. ಆರ್ಗ್ಯಾನಿಕ್ ವಸ್ತುಗಳಿಗೆ ಈಗ ಎಲ್ಲಿಲ್ಲದ ಬೇಡಿಕೆ. ಇದಕ್ಕೆ ಪೂರಕ ಎಂಬಂತೆ ಕಲಬುರಗಿ ಜಿಲ್ಲೆಯ ರೈತನೋರ್ವ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ಅದೇ ದೇಶಿ ದೇವಣಿ ತಳಿಯ ಸಂರಕ್ಷಣೆ. ಹೌದು, ದೇವಣಿ ತಳಿಗಳ ಉಳಿವಿಗಾಗಿ ಚಿಂಚೋಳಿ ತಾಲೂಕು ಹೊಸಳ್ಳಿ ಗ್ರಾಮದ ಬಿಆರ್ ಕುಲಕರ್ಣಿ ಎಂಬುವವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಒಂದ್ಕಾಲಕ್ಕೆ ಹಸು ಮತ್ತು ಎತ್ತುಗಳ ರೂಪದಲ್ಲಿ ದೇವಣಿ ತಳಿಯ ಗೋವುಗಳು ರೈತಾಪಿ ಜನರ ಅವಿಭಾಜ್ಯ ಅಂಗಗಳಾಗಿದ್ವು. ಆದರೆ ಕಾಲ ಬದಲಾದಂತೆ ದೇವಣಿ ತಳಿಯ ಗೋ ಸಂಪತ್ತು ಮಾಯವಾಗ್ತಾ ಇದೆ. ಇದೊಂದೇ ಅಲ್ಲ, ಹಲವಾರು ದೇಶಿ ತಳಿಗಳು ಕಣ್ಮರೆಯಾಗಿವೆ. ಇದನ್ನ ಗಮನಿಸಿದ ಬಿಆರ್ ಕುಲಕರ್ಣಿ ಅವರು ಹೊಸಳ್ಳಿ ಗ್ರಾಮದಲ್ಲಿ ಗೋಶಾಲೆ ಆರಂಭಿಸಿದ್ದಾರೆ. ಸದ್ಯ 25 ದೇವಣಿ ತಳಿ ಆಕಳುಗಳನ್ನ ಸಾಕಲಾಗಿದ್ದು 15 ಹಸುಗಳು ಹಾಲನ್ನ ಕೊಡ್ತಾ ಇವೆ. ಮುಂದಿನ ದಿನಗಳಲ್ಲಿ 100 ದೇವಣಿ ಹಸುಗಳನ್ನ ಸಾಕೋ ಯೋಜನೆ ಇದೆ ಅಂತಾರೆ ಬಿಆರ್ ಕುಲಕರ್ಣಿ. ಫಾರ್ಮ್ ಹೌಸ್ ಒಳಗೆ ಗೋಶಾಲೆ ಶುರು ಮಾಡಿದೀವಿ.
ಗೋಶಾಲೆಯ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನಮ್ಮ ದೇಶದೊಳಗೆ ಇದು ಲೋಕಲ್ ತಳಿಗಳು, ದೇಸಿ ಹಸುಗಳು ಅಂತ ಹೇಳ್ತಾರೆ. ಅದು 42 ತಳಿಗಳಿದೆ. ಈ ಒಂದೊಂದು ತಳಿಗಳು ನಶಿಸ್ತಾ ಹೋಗ್ತಾ ಇದೆ. ಗೋವಿನ ಮಹತ್ವದ ಬಗ್ಗೆ ಜನಕ್ಕೆ ಬಹಳ ಕಮ್ಮಿ ಅರಿವಿದೆ. ಇದರಲ್ಲಿ ತುಂಬ ಮಹತ್ವದ ಅಂಶಗಳಿದೆ. ಅದನ್ನು ನಾವು ಪ್ರತಿಯೊಬ್ಬರಿಗೆ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಒಂದು ಕಾರಣದಿಂದ ಬರೀ ನಾವು ದೇಸಿ, ಅದರಲ್ಲಿ ದೇವಣಿ ಹಸುದು ಮಾತ್ರ ಮಾಡ್ತಾಯಿದ್ದೀವಿ. ಅದರಿಂದ ಹಾಲು ಕರಿತೀವಿ, ಅದರಿಂದ ಬೆಣ್ಣೆ ಮಾಡ್ತೀವಿ, ಅದರಿಂದ ತುಪ್ಪ ಮಾಡ್ತೀವಿ. ಪ್ಯೂರ್ ಆರ್ಗ್ಯಾನಿಕ್ ತುಪ್ಪ ಅಂತ ಮಾಡ್ತಾಯಿದ್ದೀವಿ. 1200-1300 ರೂಪಾಯಿ ಒಂದು ಲೀಟ್ರು. ಅದಕ್ಕಷ್ಟೇ ಅದು ಒಂದು ಹಸು 30-35 ಲೀಟ್ರಿಗೆ ಒಂದು ಕೆಜಿ ತುಪ್ಪ ಬರುತ್ತೆ. ನಾವು 40 ರೂಪಾಯಿ ಮಾರಿದ್ರೂ 1200 ಬರುತ್ತೆ. ಅದೇ ರೇಟಿಗೆ ನಾವು ತುಪ್ಪನ ಬೆಂಗಳೂರಿಗೆ ಕೊಡ್ತಾಯಿದ್ದೀವಿ. ಸೊ ಉದ್ದೇಶ ಇಷ್ಟೇ, ಜನರಿಗೂ ಕೂಡ, ಹಳ್ಳಿ ಜನರಿಗೆ ಒಂದು ಕೆಲಸದ ಅವಕಾಶನ ಸಿಗುತ್ತೆ ಅವ್ರಿಗೆ ಮಾಡೋದಕ್ಕೆ. ಅವ್ರಿಗೆ ಅದ್ರ ಬಗ್ಗೆ ತಜುರ್ಬ ಅಥವಾ ತಿಳುವಳಿಕೆ ಗೊತ್ತಾಗುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಶುರು ಮಾಡಿದ್ದೀವಿ. ಸೊ ಹಸುವಿನಿಂದ ಏನಾಗುತ್ತೆ, ಬರೀ ತುಪ್ಪ ಲಾಭದಾಯಕ ಅಂತಲ್ಲ, ನಮ್ಮ ಫಾರ್ಮ್ ಹೌಸ್ಗೆ, ನಮ್ಮ ನಿತ್ಯ ಕೃಷಿಕರಿಗೆ ಬೇಕಾದಂಥ ಎಲ್ಲ ಐಟಮ್ಗಳು, ಸಗಣಿ ಆಗ್ಬೋದು, ಜೀವಾಮೃತ ಆಗ್ಬೋದು, ಅದರಿಂದ ನಮ್ಮ ಫಾರ್ಮ್ ಕೂಡ ತುಂಬ ಚೆನ್ನಾಗಿ ಬೆಳೀತದೆ. ನಾವು ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಫಾರ್ಮ್ ಮಾಡಿದ್ದೀವಿ. ಇದರಿಂದ ಅದಕ್ಕೂ ಕಾಂಬಿನೇಷನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ದೇಶಿ ಡೈರಿ ಫಾರ್ಮ್ನಲ್ಲಿ ಉತ್ಪಾದನೆಯಾಗುವ ಹಾಲನ್ನ ಮಾರಾಟ ಮಾಡದೆ ಪನ್ನೀರ್, ಮಜ್ಜಿಗೆ ಹಾಗೂ ತುಪ್ಪ ತಯಾರಿಕೆಗೆ ಬಳಕೆ ಮಾಡಲಾಗ್ತಾ ಇದೆ. ಇಲ್ಲಿ ತಯಾರಾಗೋ ಸಾವಯವ ತುಪ್ಪಕ್ಕೆ ಬೆಂಗಳೂರು ಮತ್ತಿತರ ಕಡೆ ಎಲ್ಲಿಲ್ಲದ ಬೇಡಿಕೆ ಉಂಟು. ತುಪ್ಪದ ಮಾರಾಟಕ್ಕಾಗಿ ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಪ್ರತಿ ಲೀಟರ್ ತುಪ್ಪಕ್ಕೆ 1200ರಿಂದ 1400 ರೂಪಾಯಿ ದರ ಸಿಗ್ತಾ ಇದ್ದು, ತಿಂಗಳಿಗೆ ತುಪ್ಪ ಒಂದರಿಂದಲೇ 25,000 ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ. ಆಕಳು ಒಂದು ದಿವಸಕ್ಕೆ ಮುಂಜಾನೆ 2.5 ಲೀಟ್ರ್, ಸಂಜೆಗೆ 2.5 ಲೀಟ್ರ್ ಹಾಲು ಕೊಡ್ತಾರೆ ಸರ್. ನಮ್ಮಲ್ಲಿ ಎಲ್ಲ ಆಕಳದ್ದು ಎಲ್ಲ ಕಲಿತು ಒಂದು 20-25 ಲೀಟ್ರ್ ಹಾಲು ಜಮ ಆಗುತ್ತೆ ಸರ್. ಆ ಹಾಲಿಂದ ನಾವೇನು ಮಾಡ್ತೀವಿ ಅಂತ ಸರ್, ಕ್ರೀಮ್ ತೆಗಿತೀವಿ ಸರ್. ಫಸ್ಟ್ ಕ್ರೀಮ್ ತೆಗೆದು ಅದು ಬಂದಿರ್ತಕ್ಕಂಥ ಹಾಲಿಂದು ಪನ್ನೀರ್ ಮಾಡ್ತೀವಿ ಸರ್. ಪನ್ನೀರು, ಮೊಸರು ಮಾಡ್ಕೇಸಿ ಮಾರಾಟ ಮಾಡ್ತೀವಿ ಸರ್. ನಾರ್ಮಲ್ ತುಪ್ಪ ಅಂದರೆ ಇಲ್ಲಿ ಲೋಕಲ್ದಾಗೆಲ್ಲ 600-700 ಸಿಗ್ತದೆ ಸರ್. ಇದು ಬೇಡಿಕೆ ಜಾಸ್ತಿ ಸರ್. 1200 ಹಿಡ್ಕೊಂಡು 1400 ತನಕ ನಾವು ಮಾಡ್ಬೋದು ಸರ್. ನಾವು ಇನ್ನೂ ನಮ್ಮಲ್ಲಿ ಪ್ರಾಡಕ್ಟ್ ಜಾಸ್ತಿ ಆದರೆ 1200ವರೆಗೂ ಕೇಳ್ತಾ ಇದ್ದೇವೆ ಸರ್. ನಾವು ಇದರಲ್ಲಿಂದ ಏನೆಂದ್ರೆ ಒಂದು ತಿಂಗಳಿಗೆ 20,000ರಿಂದ 25,000 ತನಕ ಇನ್ಕಮ್ ಮಾಡ್ಬೋದು ಸರ್. ನಾವು ಇನ್ನೊಂದು ಜಾಸ್ತಿ ಆಕಳು ತಂದು ಸಾಕಬೇಕೆಂಬುದು ಒಂದು ಇಚ್ಛೆ ಇದೆ ಸರ್. ಹೊಸಳ್ಳಿಯ ಈ ಗೋಶಾಲೆ ಕೇವಲ ಹೈನುಗಾರಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ಗೋವುಗಳ ಮೂತ್ರ ಮತ್ತು ಸೆಗಣಿಯನ್ನ ತೋಟಗಾರಿಕಾ ಬೆಳೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ. ಗೋಮೂತ್ರವನ್ನ ಸಂಗ್ರಹಿಸಿ ನೇರವಾಗಿ ಮಾವು, ಪೇರಲ, ಸಪೋಟ ಮತ್ತಿತರ ಗಿಡಗಳಿಗೆ ಡ್ರಿಪ್ ಮೂಲಕ ಪೂರೈಸಲಾಗ್ತಾ ಇದೆ. ಜೊತೆಗೆ ಹೋರಿಗಳ ಮಾರಾಟದಿಂದಲೂ ಉತ್ತಮ ಲಾಭ ಗಳಿಸಬಹುದು ಅನ್ನೋದು ಸ್ಥಳೀಯ ರೈತರ ಅಭಿಪ್ರಾಯ. ದೇಸಿ ಆಕಳದ ಏನೇ ಉತ್ಪನ್ನ ಆಗಲಿ, ಇವತ್ತು ಹಾಲಾಗಲಿ, ಮಜ್ಜಿಗೆ ಆಗಲಿ, ಮೊಸರಲ್ಲಿ, ತುಪ್ಪ ಆಗಲಿ, ಇದು ಹೆಲ್ತಿಗೆ ಒಳ್ಳೆಯದು. ಅವ್ರಿಗೆ ಮಿನಿಮಮ್ ತಿಂಗಳಿಗೆ ಒಂದು 100 kg ತುಪ್ಪ ಆರ್ಡರ್ ಅಂತಾರೆ ಇವ್ರಿಗೆ. ಆದರೆ ಈಗ ಸದ್ಯಕ್ಕೆ ಟ್ರಯಲ್ ಅಂತ ಒಂದು 12 ಆಕಳು ತಂದರೆ, 12 ಆಕಳು ತಂದು ಈಗ 20-25 ಕಿಲೋ ಹೊಂಟದ್ರಿ ತಿಂಗಳಿಗೆ. ಇನ್ನು ಮುಂದೆ ಇನ್ನು 50 ಆಕಳು ತರಬೇಕಂಬುದು ಅವ್ರದ್ದು ಇದು ಅದ ರೀ. ಈಗ ಒಂದು ಹೋರಿ 45,000 ರೂಪಾಯಿ, 3 ವರ್ಷದಾಗ 45,000 ರೂಪಾಯಿ ಹೋರಿ ಆಗ್ತವೆ. ಈಗ 12 ಆಕಳದಾಗ 8 ಹೋರಿ ಅವರಿ. 3 ವರ್ಷ ಮೈಸೂರು ಆದ್ರೆ ಎಷ್ಟಾಗ್ತದೆ ಕಿಮ್ಮತ್ತು? 40-45,000 ರೂಪಾಯಿ ಹೊರಿ ಮಾಡ್ತಾರೆ. ಬಟ್ ಇನ್ಕಮ್ ಬಿ ಅದ ರೀ, ಮತ್ತು ನಮ್ಗೆ ಉಪಯೋಗ ಬಿ ಅದ ರೀ. 2 ರೀತಿಲಿ ಇನ್ಕಮ್ ಅದ ರೀ ಹೈನುಗಾರಿಕೆ.
ಒಟ್ಟಾರೆ ಬಿಆರ್ ಕುಲಕರ್ಣಿ ಅವರು ತಮ್ಮ ಹುಟ್ಟೂರು ಹೊಸಹಳ್ಳಿಯಲ್ಲಿ ದೇಸಿ ತಳಿಗಳ ಸಂರಕ್ಷಣೆಗೆ ಗೋಶಾಲೆ ಆರಂಭಿಸಿದ್ದಷ್ಟೇ ಅಲ್ಲ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹೈನುಗಾರಿಕೆ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಸಾವಯವ ಪದ್ಧತಿ ಜಾರಿಗೆ ತರುವ ಮೂಲಕ ವಿಷಮುಕ್ತ ಆಹಾರ ಉತ್ಪಾದನೆಗೆ ಶ್ರಮಿಸ್ತಾ ಇರೋ ಅವರ ಪ್ರಯತ್ನಕ್ಕೆ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸೋಣ. ಬಿಆರ್ ಕುಲಕರ್ಣಿ ಅವರು ಹೊಸಳ್ಳಿ ಗ್ರಾಮದಲ್ಲಿ ಗೋಶಾಲೆ ಆರಂಭಿಸುವ ಮೂಲಕ ದೇಶಿ ದೇವನಿ ತಳಿಗಳ ಆಕಳುಗಳನ್ನ ಸಾಕಿದ್ದಾರೆ. ಆಕಳಿನಿಂದ ಉತ್ಪನ್ನವಾಗುವಂತಹ ಹಾಲಿನಿಂದ ದೇಶಿ ಸಾವಯವ ತುಪ್ಪನ ತಯಾರಿಕೆ ಮಾಡಲಾಗ್ತದೆ. ಇಲ್ಲಿ ತಯಾರಾಗುವಂತಹ ತುಪ್ಪಕ್ಕೆ ಬೆಂಗಳೂರಿನಲ್ಲಿ ಎಲ್ಲಿಲ್ಲದ ಬೇಡಿಕೆ ಇದೆ. ಪ್ರತಿ ಲೀಟರ್ಗೆ 12 ರಿಂದ 1400 ರೂಪಾಯಿವರೆಗೂ ಮಾರಾಟವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆಕಳುಗಳನ್ನು ಸಾಕುವ ಮೂಲಕ ಹೈನುಗಾರಿಕೆ ಮತ್ತು ಅದರ ಜೊತೆಗೆ ಅಲ್ಲಿಂದ ಬರುವಂತಹ ಗೊಬ್ಬರದ ಮೂಲಕ ತೋಟಗಾರಿಕೆ ಬೆಳೆಗಳಿಗೂ ಸಹ ಉಪಯೋಗಿಸುವಂತಹ ಯೋಜನೆ ಬಿಆರ್ ಕುಲಕರ್ಣಿ ಅವರದಾಗಿದೆ. ಕ್ಯಾಮರಾಮನ್ ವಿಜಯ್ ಕುಮಾರ್ ಗಾಜ್ ಜೊತೆ ಶಿವರಾಮ ಮಸೂತಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಕೃಷಿಯಲ್ಲಿ ನೀರಿನ ಕೊರತೆ ಎದ್ದು ಕಾಣ್ತಾ ಇರೋ ಇಂದಿನ ದಿನಗಳಲ್ಲಿ ನೀರನ್ನ ಹಿತಮಿತವಾಗಿ ಬಳಕೆ ಮಾಡೋದು ಪ್ರತಿಯೊಬ್ಬ ರೈತರ ಕರ್ತವ್ಯ. ಈ ನಿಟ್ಟಿನಲ್ಲಿ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಹೊದಿಕೆ ಬಹುಮುಖ್ಯ. ಬೇಸಿಗೆಯಲ್ಲಂತೂ ಕೃಷಿ ತ್ಯಾಜ್ಯಗಳನ್ನ ಗಿಡಗಳ ಬುಡಕ್ಕೆ ಹಾಕೋದು ಹೆಚ್ಚು ಸೂಕ್ತ. ಕಬ್ಬು ಬೆಳೆಯೋ ಪ್ರದೇಶಗಳಲ್ಲಿ ಕಟಾವಿನ ನಂತರ ದೊರೆಯೋ ರವದಿಯನ್ನ ಬಾಳೆಯಲ್ಲಿ ಯಾವ ರೀತಿ ಬಳಸಬಹುದು ಅನ್ನೋದ್ರ ಬಗ್ಗೆ ಬೇಸಾಯ ತಜ್ಞ ಮಲ್ಲಿಕಾರ್ಜುನ್ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಸಾಮಾನ್ಯವಾಗಿ ಕಬ್ಬು ಕಟಾವಾದ ನಂತರ ಬಹಳಷ್ಟು ರೈತರು ರವದಿಯನ್ನು ಸುಡುತ್ತಾರೆ. ಅದರ ಬದಲು ಇದನ್ನು ಹೊದಿಕೆಯಾಗಿ ಬಳಸುವುದು ಹೆಚ್ಚು ಸೂಕ್ತ. ನೀರಿನ ಕೊರತೆ ಎದುರಿಸುತ್ತಾ ಇರುವ ಪ್ರಸ್ತುತ ಸಂದರ್ಭದಲ್ಲಿ ಇಂತಹ ಕ್ರಮಗಳಿಂದ ಕಡಿಮೆ ನೀರಿನಲ್ಲೇ ಬೆಳೆಗಳನ್ನು ನಿರ್ವಹಣೆ ಮಾಡಬಹುದು. ಜೊತೆಗೆ ಇನ್ನೂ ಹಲವಾರು ಪ್ರಯೋಜನಗಳಿವೆ ಅಂತಾರೆ ತಜ್ಞರು. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ರೈತರ ಪದ್ಧತಿ ಏನಂತಂದರೆ, ಈಗ ಬಾಳೆ ಹಾಕಿದ್ದಾರೆ, ಬಾಳೆ ಹಾಕಿ ಸುಮಾರು 6-7 ತಿಂಗಳುಗಳ ಕಾಲ ಅಂತರ ಬೇಸಾಯ ಮಾಡ್ತಾ ಹೋಗ್ತೀವಿ ನಾವು. ಮತ್ತು ಯಾವುದೇ ರೀತಿಯಾದ ಅಂತರ ಬೆಳೆಗಳು ಮಾಡ್ಕೊಳ್ಳಲ್ಲ. ಯಾವುದೇ ರೀತಿಯಾದ ಅದರಲ್ಲಿ ಈಗ ಹೊದಿಕೆ ಬೆಳೆಗಳಾಗಿರ್ಬೋದು, ಈಗ ಹೊದಿಕೆ ಮಾಡೋದು, ಇವು ಯಾವುದೂ ನಾವು ಮಾಡೋಕ್ಕೋಗಲ್ಲ. ನಾವೇನು ಮಾಡ್ತೀವಿ, ಅದನ್ನು ಜಮೀನನ್ನ ಕಂಟಿನ್ಯೂಸ್ ಫ್ಲೋಯಿಂಗ್ ಮಾಡೋದ್ರಿಂದ ಅಥವಾ ಆಗಂದ್ರೆ ತೇವಾಂಶ ಹಾರೋಗುತ್ತೆ. ಮತ್ತು ಇರೋ ನೀರನ್ನ ನಾವು ಸಂರಕ್ಷಣೆ ಮಾಡಿ ಬಳಕೆ ಮಾಡಬೇಕು. ಇವತ್ತೇನಾಗಿದೆ ಅಂದರೆ ಬೋರ್ವೆಲ್ಗಳು 800, 900, 1000 ಅಡಿ ಆದರೂ ನಮಗೆ ನೀರು ಸಿಗ್ತಾ ಇಲ್ಲ. ಈ ಸಂದರ್ಭಗಳಲ್ಲಿ ನಾವು ಏನು ಮಾಡ್ಬೋದು ನೋಡ್ರಿ, ಇಲ್ಲಿ ನಾವು ನೋಡ್ತಿರೋಂಥ ತಾಕು ಬಾಳೆ ತಾಕು ಸುಮಾರು ಈಗ ಒಂದು 7 ತಿಂಗಳಾಗಿದೆ ಈ ಬಾಳೆ ಹಾಕಿ. ಇಲ್ಲಿ ನಾವು ಮೊದಲಿಗೆ ಅಂತರ ಬೆಳೆಗಳು ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ, ಈಗ ಸಾಮಾನ್ಯವಾಗಿ ಕಬ್ಬಿನ ರೌದಿ, ಈಗ ನಮ್ಮ ರೈತರಿಗೆ ಕಬ್ಬಿನ ರೌದಿ ಅಂದ ತಕ್ಷಣ ಅವ್ರಿಗೆ ಒಂದೇ ಜ್ಞಾಪಕ ಬರೋದು ಬೆಂಕಿ ಹಚ್ಬಿಡ್ಬೇಕು ನಾವು ಅಂತಂತ. ಈ ಕಬ್ಬಿನ ರೌದಿಗೆ ಬೆಂಕಿ ಹಚ್ಚೋದನ್ನ ತಡೆಗಟ್ಟಬೇಕು ಅಂತಂದರೆ ಇವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು. ಇಲ್ಲಿ ನಾವು ನೋಡ್ತಿರೋ ಹಾಗೆ ಈಗ ನೋಡ್ರಿ, ಈಗ ಬಾಳೆಯಲ್ಲಿ ಮಾಡೋದು ಏನು ಲಾಭ ಆಗುತ್ತೆ ಅಂದರೆ ನೋಡ್ರಿ, ಕಳೆ ನಿರ್ವಹಣೆ. ಈ ಕಳೆ ನಿರ್ವಹಣೆ ನೀವು ನಾವಿಲ್ಲಿ ಶೇಕಡ 80% ಕಳೆ ನಿರ್ವಹಣೆಗೆ ಆಗೋಂಥ ಖರ್ಚನ್ನ ನಾವು ತಡೆಗಟ್ಬೋದು ಇಲ್ಲಿ. ಯಾಕೆ ಅಂತಂದರೆ ನಾವೇನಾಗುತ್ತೆ, ಕಳೆನಾಶಕ ಬಳಕೆ ಮಾಡ್ತೀವಿ, ಇಲ್ಲ ಕೈ ಕಳೆ ತೆಗೆಸ್ತಾ ಹೋಗ್ತೀವಿ. ಈ ಕಳೆ ನಿರ್ವಹಣೆನ ತಡೆಗಟ್ಬೋದು ಒಂದು. ಎರಡನೇದೇನೆಂದರೆ, ಇಲ್ಲಿ ಮಣ್ಣಿನಲ್ಲಿರೋ ತೇವಾಂಶ ನೀವು ನೋಡ್ರಿ, ತೇವಾಂಶ ತೆಗೆದು ನೋಡ್ರಿ ನಮ್ಮ ತೋಟಗಳಲ್ಲಿ ಎಲ್ಲಿ ರೌದಿ ಹಾಕಿದೀವಿ ಅಲ್ಲಿ, ಅಥವಾ ರೌದಿ ಎಲ್ಲಿರಲ್ಲ ನೀವು ಅಲ್ಲಿ ನೋಡ್ರಿ, ತೇವಾಂಶ ಇರೋದೇ ಇಲ್ಲ. ಇಲ್ಲಿ ರೌದಿ ಹಾಕಿರೋ ಹತ್ರ ನೀವು ತೆಗೆದು ನೋಡಿದಾಗ ಹೆಚ್ಚು ತೇವಾಂಶ ಇರುತ್ತೆ. ಅಂದರೆ ನಮಗೆ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ ಮತ್ತು ಎವಾಪರೇಷನ್ ಲಾಸ್ ಕಡಿಮೆ ಆಗುತ್ತೆ. ಮಣ್ಣು ಮತ್ತು ನೀರು ಎರಡೂ ಸಂರಕ್ಷಣೆ ಆಗುತ್ತೆ. ಅದ್ರ ಜೊತೆಗೆ ಇದು ಈ ರೌದಿ ಏನಿದೆಯಲ್ಲ, ಕಬ್ಬಿನ ರೌದಿ 12 ತಿಂಗಳು ಈ ಕಬ್ಬಿನ ರೌದಿ ಜಮೀನಲ್ಲಿ ಇರೋದ್ರಿಂದ ಇದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಇತರ ಎಲ್ಲ ಪೋಷಕಾಂಶಗಳು ಈ ಎಲೆಯಲ್ಲಿರುತ್ತೆ. ಇದನ್ನು ನಮ್ಮ ಜಮೀನಿಗೆ ಹಾಕಿದಾಗ ಇದು ಪುಡಿಯಾಗಿ ಕನ್ವರ್ಟ್ ಆಗಿ ನಿಮಗೆ ಉತ್ತಮವಾದ ಸಾವಯವ ಗೊಬ್ಬರ ಆಗಿ ಇದು ನಿಮಗೆ ಆಗುತ್ತೆ. ಆಮೇಲೆ ಇಲ್ಲಿ ನೀವು ಗೊಬ್ಬರ ಹಾಕೋದು ಅಷ್ಟೇ. ನಾವು ಇವತ್ತು 5 ಚೀಲ ಹಾಕ್ತಾ ಇದ್ದೀನಿ ಒಂದು ತಾಕಿಗೆ ಅಂತಂದರೆ, ನಾವು ಅಲ್ಲಿ 2 ಚೀಲ ಹಾಕ್ಬೋದು. ಯಾಕಂದರೆ ಇಲ್ಲಿ ನೀವು ಹಾಕ್ತಿರೋಂಥ ಗೊಬ್ಬರ ನಿಮಗೆ ಇಲ್ಲಿ ಸಾಕಷ್ಟು ಇದೇ ಸಾವಯವ ಗೊಬ್ಬರದ ಮುಖಾಂತರ ನಿಮಗೆ ಇಲ್ಲಿ ಗೊಬ್ಬರ ಸಿಗುತ್ತೆ. ನಮಗೆ ಇಲ್ಲಿ ಗೊಬ್ಬರದ ಖರ್ಚು ಉಳಿಯುತ್ತೆ, ಕಳೆ ನಿರ್ವಹಣೆ ಖರ್ಚು ಉಳಿಯುತ್ತೆ, ನೀರು ನಿರ್ವಹಣೆ ಖರ್ಚು ಉಳಿಯುತ್ತೆ, ನಂಬರ್ ಆಫ್ ಇರಿಗೇಷನ್ಸ್ ಅಂದರೆ ಇರಿಗೇಷನ್ ಇಂಟರ್ವಲ್ ಜಾಸ್ತಿ ಆಗುತ್ತೆ. ಈ ಡ್ರಿಪ್ಪು ಅಷ್ಟೇ. ಈ ಡ್ರಿಪ್ನ ಏನು ಒದಿಕೆ ಎಲ್ಲ ಮಾಡಿದ ನಂತರ ಈ ಡ್ರಿಪ್ ಬಳ್ಳಿಗಳನ್ನ ನಾವು ಬಾಳೆ ಇದರಲ್ಲಿ ಹಾಕಿದಾಗ ನೀವು ಡ್ರಿಪ್ ಇಟ್ಟಾಗ ಅಷ್ಟು ಕರೆಕ್ಟಾಗಿ ನಿಮ್ಮ ಏನು ಇದಕ್ಕೆ ಬಾಳೆ ಹತ್ರನೇ ನಿಮಗೆ ನೀರು ಸಿಗುತ್ತೆ. ಮತ್ತು ಇಲ್ಲೂ ಅಷ್ಟೇ ಬೇಗ ಹಾರಲ್ಲ. ಮತ್ತು ಇನ್ನೊಂದು ಲಾಭ ಏನಪ್ಪ ಅಂತಂದರೆ, ಕಳೆ ನಿಮಗೆ ಬರಲ್ಲ. ಮತ್ತು ಆಮೇಲೆ ಇಲ್ಲಿ ನಿಮ್ಗೆ ಇನ್ನೊಂದು ಲಾಭ ಏನಂತಂದರೆ, ನಿಮಗೆ ಭೂಮಿಯಲ್ಲಿ ಈ ಹೀಟ್ ಕಡಿಮೆ ಆಗುತ್ತೆ. ನೋಡಿ, ನೇರವಾಗಿ ಸೂರ್ಯನ ಕಿರಣ ಬಿದ್ದಾಗ ಇಲ್ಲಿ ರೌದಿ ಒತ್ತಿಗೆ ಮಾಡಿದಾಗ ಹೀಟ್ ಕಡಿಮೆ, ಹೀಟು ಮಿನಿಮೈಸ್ ಮಾಡುತ್ತೆ. ಈ ಹೀಟ್ ಮಿನಿಮೈಸ್ ಮಾಡೋದ್ರಿಂದ ಇಲ್ಲಿ ಒಳಗಡೆ ನಿಮಗೆ ಮೈಕ್ರೋ ಕ್ಲೈಮೇಟ್ ಸಿಚುವೇಶನ್ ಸೃಷ್ಟಿಯಾಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ತಾಪಮಾನ ಕಡಿಮೆ ಆಗುತ್ತೆ. ಈ ತಾಪಮಾನ ಕಡಿಮೆ ಆದಾಗ ಇಲ್ಲಿ ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಂಗೆ ರೋಗ ಮತ್ತು ಕೀಟಗಳು ಸಹ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾವು ಇರೋ ನೀರನ್ನ ಸಂರಕ್ಷಣೆ ಮಾಡಬೇಕು ಅಂದರೆ ಈ ಥರ ಒದಿಕೆ ಬೆಳೆಗಳಿಗೆ
ಅಥವಾ ಒದಿಕೆ ಮಾಡಬೇಕು, ಕಬ್ಬಿನ ರವದಿಯಲ್ಲಾಗಲಿ ಬೇರೆ ಬೆಳೆಗಳ ಅಂತರ ಬೆಳೆಗಳನ್ನ ಮಾಡಿಕೊಂಡ್ರೆ ನಮಗೆ ಈ ಇಳುವರಿ ಹೆಚ್ಚೋ ಜೊತೆಗೆ ನಮಗೆ ಲಾಭನೂ ಸಹ ಜಾಸ್ತಿ ಆಗುತ್ತೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.